ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಊರ ಕಡೆ ಬಂದಿದ್ವಿ. ಯಾಕೆ ಅಂತಂದರೆ ಶಿವರಾತ್ರಿ ಹಬ್ಬದ ನಾಳೆ ಇಲ್ಲಿ ಕೊಂಡ ಇರುತ್ತೆ. ಸೊ ಕೊಂಡ ನೋಡಬೇಕು ಆ್ಯಂಡ್ ವಿಶ್ವ ಅವರು ಕೂಡ ಕೊಂಡ ಆಯ್ತಾರೆ. ಹಾಗಾಗಿ ನಾವು ಊರ ಕಡೆ ಬಂದಿದ್ವಿ. ನೈಟೆಲ್ಲ ಪೂರ್ತಿ ಊರು ತುಂಬ ದೇವ್ರ ಮೆರವಣಿಗೆ ಇರುತ್ತೆ. ಬೆಳಗಿನ ಜಾವ ದೇವಸ್ಥಾನದ ಹತ್ರಕ್ಕೆ ದೇವ್ರು ಬರುತ್ತೆ. ಸೊ ಕೊಂಡದ ಹತ್ರಕ್ಕೆ ಬರುತ್ತಲ್ಲ, ಆ ಟೈಮ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾರ್ನಿಂಗೇ ಎದ್ದು ರೆಡಿಯಾಗಿ ನಾವು ಕೂಡ ದೇವಸ್ಥಾನದ ಕಡೆ ಬಂದ್ವಿ. ಸೊ ಹಾಗೆ ಇನ್ನೂ ಸ್ವಲ್ಪ ದೂರದಲ್ಲೇ ಇತ್ತು ದೇವರು, ನೋಡೋಣ ಅಂತ ಹೇಳಿ ದೇವ್ರ ಹತ್ರ ಹೋದ್ವಿ. ಆ್ಯಂಡ್ ನೆನ್ನೆ ನೈಟು ಕೂಡ ಬಂದು ನಾವು ನೋಡ್ಕೊಂಡು ಹೋಗಿದ್ವಿ. ಈಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಕೊಂಡೊಯ್ಯಬೇಕಲ್ಲ, ಹಾಗಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ಆ್ಯಂಡ್ ಈ ಥರ ಎಲ್ಲ ಕಲ್ಚರಲ್ ಆಗಿ ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಹಬ್ಬದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಆಲ್ಮೋಸ್ಟ್ ಊರಿಗೆ ಹೋಗಿರ್ತೀರ. ಸೊ ಯಾರೆಲ್ಲ ಊರಿಗೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ, ಇದರಲ್ಲಿ ಈ ಟಮಟೆ ಹೊಡಿಯೋರು ಫುಲ್ ನೈಟ್ ಪೂರ ಅದನ್ನು ಕ್ಯಾರಿ ಮಾಡ್ತಾನೆ ಇರ್ತಾರೆ. ಆ ವೀಟು ಅದಂತೂ ನಿಜ ತುಂಬ ಕಷ್ಟ ಇರುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಕಷ್ಟ ಇರುತ್ತೆ. ಬಟ್ ಇದು ನನಗೆ ವೆಯ್ಟ್ ನೈಟ್ ಪೂರ್ತಿ ಎತ್ಕೊಂಡಿರೋದು ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಅಂತ ನನಗನ್ನಿಸ್ತು. ಬಟ್ ಅವ್ರಿಗೆ ಅಭ್ಯಾಸ ಆಗಿರುತ್ತಂತೆ. ನಾನು ಹಂಗೂ ಮಾತಾಡಿಸ್ದೆ ಅವ್ರನ್ನ ಏನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಮಗೆ ಅದೇ ಥರ ನೋವು ಒಂದ್ಸಲ ಸ್ಟಾರ್ಟಿಂಗ್ ಕಲಿತಾಗ ನೋವು ಅನ್ನಿಸ್ತಿತ್ತು ಬೆನ್ನೆಲ್ಲ. ಬಟ್ ಈಗ ಯಾವುದೇ ಥರ ಬೆನ್ನು ನೋವು ಏನು ಬರಲ್ಲ, ನಮಗೆ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರು. ಹಿಂದೆ ಬರ್ತಾಯಿತ್ತು. ಸೊ ಮನೆಯಲ್ಲೂ ಪೂಜೆ ಮಾಡ್ತಿದ್ದರಿಂದ ಇವರು ಏನು ಮಾಡ್ತಿದ್ರು, ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ರು. ಯಾಕೆಂದರೆ ನೀವು ಕೇಳ್ಬೋದು ಕ್ವೆಶನ್ ನೆಕ್ಸ್ಟು, ನನಗೆ ಬಂದೇ ಬರುತ್ತೆ ಈ ಕ್ವೆಶನು. ಅವ್ರನ್ನ ಮಾತಾಡಿಸೋ ಅಷ್ಟು ಟೈಮ್ ಇತ್ತಾ ನಿಮಗೆ ಅಲ್ಲಿ, ಅವ್ರು ಮೂವ್ ಆಗ್ತಿರ್ಲಿಲ್ವಾ ಅಂತ. ಸೊ ಹಾಗಾಗಿ ಇದನ್ನು ಫಸ್ಟೇ ಆನ್ಸರ್ ಮಾಡಿದೆ. ಈಗ ಬಂದು ಇದು ಕೊಂಡ ಇರುತ್ತಲ್ಲ, ಆ ಜಾಗಕ್ಕೆ ಬಂದಿದ್ದೀನಿ. ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ. ಇದು ನೈಟೇ ಅವರು ಏನಿರುತ್ತೆ ಇದಕ್ಕೆ ಎಲ್ಲ ಬೆಂಕಿ ಹಚ್ಚಿ ನೈಟೇ ಬಿಟ್ಬಿಟ್ಟಿರ್ತಾರೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಕೆಂಡ ಆಗುತ್ತೆ. ಆಮೇಲೆ ಅದನ್ನು ಸ್ಪ್ರೆಡ್ ಮಾಡ್ತಾರೆ, ಎಲ್ಲ ಫುಲ್ ಕೆಂಡ ಎಲ್ಲನೂ ಸ್ಪ್ರೆಡ್ ಮಾಡ್ತಾರೆ. ಆ್ಯಂಡ್ ಅಷ್ಟರಲ್ಲಿ ದೇವ್ರು ತೊಗೊಂಡು ಕೂಡ ಬಂದರು. ದೇವ್ರು ತಂದಮೇಲೆ ನೋಡಿ, ಇವರು ಕೊಂಡ ಆಯ್ತಿದ್ದಾರೆ. ಫಸ್ಟ್ ಇವ್ರು ಕೊಂಡ ಆಯ್ತಾರೆ, ಆಮೇಲೆ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅವ್ರುಗಳು ಜನಗಳೇನಿರ್ತಾರೆ ಅವ್ರು ಕೊಂಡಾಯ ಅಂಥದ್ದು. ಸುಮಾರು ನಾವು ಒಂದು 7-8 ವರ್ಷಕ್ಕಿಂತ ಜಾಸ್ತಿ ಅನಿಸುತ್ತೆ. 7-8 ವರ್ಷದಿಂದ ನಾವು ನೋಡ್ತಾ ಬರ್ತಾಯಿದ್ದೀವಿ. ಸೊ ಪ್ರತಿ ಸಲವೂ ಇದೇ ಪ್ರೊಸೀಜರ್ ಆಗಿರುತ್ತೆ. ಆ್ಯಂಡ್ ವಿಶ್ವ ಅವರು ಕೂಡ ಪ್ರತಿ ಸಲ ಕೊಂಡ ಆಯ್ತಾರೆ, ನಿಮ್ಗೆ ಹೇಳ್ದಂಗೆ ನಾನು. ಸೊ ಇವ್ರದ್ದು ಬಂದು 7ನೇ ವರ್ಷ ಅದು ಕೊಂಡ ಆಯ್ತಾ ಇರೋದು. ಈ ಥರ ಜಂಜಾಟದಲ್ಲಿ ನೋಡೋದು ಒಂಥರ ಮಜಾ ಅಂತ ಹೇಳ್ಬೋದು. ಯಾಕೆಂದರೆ ಆ ಕಡೆಯಿಂದ ಈ ಕಡೆಗೆ ತಳ್ತಾರೆ, ಈ ಕಡೆಯಿಂದ ಆ ಕಡೆ ತಳ್ತಾರೆ. ನನ್ನ ಫೋನ್ ನೀವು ನೋಡ್ತಿರ್ಬೋದು ಹೆಂಗೆ ಶೇಕ್ ಆಗ್ತಿದೆ ಅಂತ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಜನದ ಮಧ್ಯೆ ಹೋಗಿ ವಿಡಿಯೋ ಮಾಡಿರೋ ಅಂಥದ್ದು. ಯಾಕೆಂದರೆ ಇಷ್ಟು ಜನದ ಮಧ್ಯೆ ನನಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೋಗ್ತಾ ಇರಲಿಲ್ಲ. ಬಟ್ ಈ ಸಲ ಮಾಡಲೇಬೇಕು ವಿಡಿಯೋ ಕ್ಯಾಪ್ಚರ್ ಅಂತ ಹೇಳಿ ಹೋಗಿದ್ದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ನನ್ನ ಫೋನ್ ಕೂಡ ಎಷ್ಟು ಶೇಕ್ ಆಗ್ತಿದೆ ಅಂತ. ಹಾಗಾಗಿ ನಿಮಗೆ ವಿಡಿಯೋ ಕೂಡ ಈ ಥರ ಬಂದಿದೆ. ಹತ್ರದಲ್ಲಿ ನಿಂತಿರೋದಕ್ಕೆ ಆ ಶಾಖ ಹೆಂಗೆ ಹೊಡಿತಿತ್ತು ಅಂದರೆ, ಏನು ಕೆಂಡ ಇರುತ್ತಲ್ಲ ಅದ್ರ ಶಾಖ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ, ಅಷ್ಟು ಶಾಖ ಇತ್ತು. ಇನ್ನು ನಡೆಯೋರಿಗೆ ಪಾಪ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ನಮ್ಮ ಮನೆಯವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಯಾವುದೇ ಥರ ಸುಡಲ್ಲ, ಅದೊಂದು ದೇವ್ರ ಭಕ್ತಿ ಅಂತಲೇ ಹೇಳ್ತಾರೆ. ಬಟ್ ನಾವು ಆಚೆ ನಿಂತಿರೋರಿಗೆ ಒಂಥರ ಹಬೆ ಹೊಡಿತಾ ಇರುತ್ತೆ, ಮುಖಕ್ಕೆ ಬಿಸಿ ಬಿಸಿ ತಾಗ್ತಾ ಇರುತ್ತೆ. ಇನ್ನೂ ಅದು ಹೆಂಗೆ ನಡೀತಾರೋ ಅದಂತೂ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಗಾಡ್ ಗ್ರೇಸ್ ಅಂತ ಹೇಳ್ಬೋದು. ನಾವಿಲ್ಲಿ ಕೊಂಡ ನೋಡ್ತಾ ಇದ್ದರೆ ಕೆಲವೊಂದಷ್ಟು ಜನ ಊಟಕ್ಕೋಸ್ಕರ ಸೀಟ್ ಹಿಡ್ಕೊಂಡು ಕೂತಿದ್ರು. ಯಾಕೆಂದರೆ ಪ್ರತಿ ಸಲ ಕೊಂಡ ಆದಮೇಲೆ ಪ್ರಸಾದ ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿ ಸೀಟ್ ಹಿಡ್ಕೊಂಡಿರೋದಕ್ಕೆ ಅಷ್ಟು ಜಗಳ ಆಗ್ತಾಯಿತ್ತು. ಅಲ್ಲೂ ಕೂಡ ತುಂಬ ಜನ ನಿಂತಿದ್ರು. ಇಲ್ಲಿ ಸ್ವಲ್ಪ ಜನ ಕೊಂಡ ಆಯ ಅಂಥವ್ರು, ಕೊಂಡ ನೋಡೋ ಅಂಥವ್ರು ಬಂದು ಮಾತ್ರ ಇಲ್ಲಿ ಇಷ್ಟು ಜನ ಇದ್ದಿದ್ದು. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ವಿಶ್ವ ಅವರು ಕೂಡ ಬರ್ತಾರೆ ಕೊಂಡ ಆಯ್ಕೊಂಡು. ಅವ್ರು ಯಾವಾಗಲೂ ಹೇಳ್ತಿದ್ರು, ನೀನು ಯಾನು ಕರೆಕ್ಟಾಗಿ ವೀಡಿಯೋನೇ ಮಾಡಲ್ಲ, ಸುಮ್ಮನೆ ಎಲ್ಲೋ ನಿಂತಿರ್ತೀಯ ಅಂತ. ಸೊ ಅದಕ್ಕೋಸ್ಕರ ಅವ್ರ ಕೋಪಕ್ಕೋಸ್ಕರ ನಾನು ಮಾಡಲೇಬೇಕಂತ ಹೇಳಿ ಈ ಸಲ ವೀಡಿಯೋ ಮಾಡೋಕ್ಕೆ ಅಂತ ನಿಂತಿದ್ದೆ.
ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದರೆ ಆ ಪ್ರಸಾದಕ್ಕೊಂದು ಬೆಲೆ ಅಲ್ವಾ. ಅದು ಬಿಟ್ಟು ನಾವು ಇಲ್ಲಿ ದೇವ್ರನ್ನ ನೋಡೋದು ಬಿಟ್ಟು ಹೋಗಿ ಪ್ರಸಾದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು ನಂಗೆ ಯಾಕೋ ನನಗೆ ಪರ್ಸ್ನಲಿ ಸರಿ ಅನ್ನಿಸಿಲ್ಲ. ಬಟ್ ತುಂಬ ಜನ ಅದಕ್ಕೋಸ್ಕರನೇ ಜಗಳ ಆಡ್ಕೊಂಡು ಕಾಯ್ಕೊಂಡು ನಿಂತಿದ್ರು. ಈಗ ನೋಡಿ ವಿಶ್ವ ಬರ್ತಾಯಿದ್ದಾರೆ ಇವರೇ. ಈಗ ಪ್ರಸಾದಕ್ಕೆ ಅಂತ ಬಂದ್ವಿ. ಕೊಂಡ ಆದಮೇಲೆ ಇಲ್ಲೂ ಕೂಡ ತುಂಬ ಕ್ಯೂ ಇತ್ತು. ನೋಡಿ ನೀವು ನೋಡ್ತಾ ಇರ್ಬೋದು ಇಷ್ಟು ಕ್ಯೂ ಇತ್ತು. ಬಟ್ ಸ್ಟಿಲ್ ಕೊಂಡ ಆಯ್ದು ದೇವ್ರ ಕೈ ಮುಗಿದು ಅಪ್ಪಾಜಿ ಹತ್ರ ಹೋಗಿ ಕಾಲಿಗೆ ಸಣ್ಣ ಮಾಡಿಕೊಂಡು ಬಂದು ತಿಂದಾಗ ಇರೋ ಅಂಥ ಮರ್ಯಾದೆ ಅದು ತುಂಬ ದೊಡ್ಡದು. ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದು. ಸೊ ಅಪ್ಪಾಜಿ ಅಂದರೆ ಅವ್ರಿಗೆ ಅದೇ ಕಳಶ ಹೊತ್ಕೊಂಡಿದ್ರಲ್ಲ ಅವ್ರಿಗೆ ನಾವು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಹಂಗಾಗಿ ಸ್ವಲ್ಪ ನಮ್ಮದು ಲೇಟ್ ಆಗೋಯಿತು. ಪರವಾಗಿಲ್ಲ, ಇಟ್ಸ್ ಓಕೆ, ಏನು ಅರ್ಜೆಂಟ್ ಏನು ಇರಲಿಲ್ಲ. ಹಾಗಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಊಟ ಪ್ರತಿ ಸಲವೂ ಊಟ ಚೆನ್ನಾಗೇ ಇರುತ್ತೆ. ಬಟ್ ಈ ಸಲವೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಎಲ್ಲ ತಿಂದ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೊಮ್ಮೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ತಾ ಆನ್ ದ ವೇ ತುಂಬ ಬಿಸಿಲಿದ್ದಿದ್ದರಿಂದ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ್ವಿ. ಆ ಬಿಸಿಲಿಗೂ ಅದಕ್ಕೂ ನಿಜವಾಗ್ಲೂ ತುಂಬ ತಲೆನೋವು ಬಂದಿತ್ತು. ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಬಟ್ ಇಲ್ಲ, ಸ್ವಲ್ಪ ಹಣ್ಣು ತಿಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಹಣ್ಣು ಕಟ್ ಮಾಡಿದ್ರು ವಿಶ್ವ ಅವರು. ಅವ್ರಿಗೂ ಕೂಡ ತುಂಬ ಸುಸ್ತಾಗಿತ್ತಲ್ಲ, ಹಂಗಾಗಿ ಸೊ ಅವರೇ ಫಸ್ಟ್ ತಿಂತಾಯಿದ್ದಾರೆ. ಅವರು ಕೂಡ ತಿಂದರು. ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಆ ಬಿಸಿಲಿಗೂ ಅದಕ್ಕೂ ಒಂಥರ ಸ್ವರ್ಗ ಅನ್ನಿಸ್ತಿತ್ತು. ಹಣ್ಣು ಸಿಕ್ಬಿಟ್ರೆ ಆ ಟೈಮಲ್ಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಗೆ ಹಣ್ಣು ತಿನ್ಕೊಂಡು ಸ್ವಲ್ಪ ಹೊತ್ತು ಒಂದು ಮೂವಿ ನೋಡೋಣ ಅಂಥೇಳಿ ಮೂವಿ ಹಾಕಿದ್ವಿ. ಮೂವಿ ನೋಡ್ಕೊಂಡು ಕೂತಿದ್ವಿ ಮನೇಲಿ ಎಲ್ಲರೂ. ಮೂವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಮಲಗಿದ್ದು. ಎದ್ದು ಕಾಫಿ ಕುಡಿದ್ವಿ. ಕಾಫಿ ಕುಡಿದ ಮೇಲೆ ನೋಡಿ ನನಗೆ ತಲೆನೋವು ಅಂತ ಬಿಟ್ಟಿದ್ದು. ಯಾಕೆಂದರೆ ವಿಪರೀತ ಬಿಸಿಲಿದೆ ಆಚೆಗಡೆ. ಸೊ ಹಾಗಾಗಿ ತುಂಬ ಬಿಸಿಲಿಗೆ ತಲೆ ನೋವ್ತಿತ್ತು. ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಎಲ್ಲ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಚಿಂಟು ಪಾರ್ಕ್ ಹೋಗೋಣ ಅಂತ ಕೇಳ್ತಿದ್ದ. ಅವತ್ತಿಂದ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ನಮಗೂ ರಜೆ ಇರಲಿಲ್ವಲ್ಲ. ಹಾಗಾಗಿ ಇವತ್ತು ಕರ್ಕೊಂಡು ಹೋಗಲೇಬೇಕು ಅಂತ ಡಿಮ್ಯಾಂಡ್ಸ್ ಇತ್ತು ಸಾಹೇಬ್ರದ್ದು. ಹಾಗಾಗಿ ಹೋಗೋಣ ಬಾಪ ಅಂತ ಕರ್ಕೊಂಡೋದ್ವಿ. ಇದು ಬಂದು ಹ್ಯಾಪಿ ಮ್ಯಾನ್ ಪಾರ್ಕು, ನಿಮಗೆಲ್ಲ ಗೊತ್ತಿರ್ಬೋದು, ಕಾಮಾಕ್ಷಿ ಹಾಸ್ಪಿಟಲ್ ಹತ್ರ ಇದೆ. ಸೊ ತುಂಬ ಚೆನ್ನಾಗಿದೆ ಪಾರ್ಕು. ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಭಾಳ ವರ್ಷದಿಂದನೇ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಪಕ್ಷಿಗಳೆಲ್ಲ ನೋಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಮತ್ತು ಈ ಪಾರ್ಕೆ ಏನಕ್ಕೆ ಬೇಕು ಅಂತಾನೆ ಅಂದರೆ ಇಲ್ಲಿ ರ್ಯಾಬಿಟ್ಸ್ ಎಲ್ಲ ಇದೆ, ಫಿಶ್ ಇದೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಪಾರ್ಕೇ ಬೇಕು ಅಂತ ಕೇಳ್ತೇನೆ ಎವ್ರಿ ಟೈಮು. ನಮಗೆ ಮನೆಯಿಂದ ಸ್ವಲ್ಪ ದೂರ ಆದ್ರೂ ಪಾಪ ಅಂತ ಹೇಳಿ ಅವನ್ನ ಕಷ್ಟದಲ್ಲಿ ಕರ್ಕೊಬರ್ಬೇಕು. ಹಾಗಾಗಿದೆ ನೋಡಿ, ಫಿಶ್ ಕಾಣಿಸ್ತಾ ಇರ್ಬೋದು ನಿಮಗೆ. ಡೀಪಾಗಿ ತೋರಿಸ್ತಾ ಇದ್ದೀನಿ ಇವಾಗ. ಆ್ಯಂಡ್ ಎಲ್ಲ ಸ್ವಲ್ಪ ವಾಕ್ ಮಾಡಿಕೊಂಡು ಹಂಗೆ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಚಿಂಟು ಆಟ ಆಡಬೇಕು ಅಂತ ಹೇಳಿ ಆಟ ಆಡೋ ಕಡೆ ಹೋಗ್ತಾಯಿದ್ದ. ನಾನು ಹಾಗೆ ವೀಡಿಯೋಸ್ ಮಾಡಿಕೊಂಡು ಓಡಾಡಿಕೊಂಡು ಸ್ವಲ್ಪ ವಾಕ್ ಮಾಡೋದಿತ್ತು, ವಾಕು ಕೂಡ ಮುಗಿಸ್ಕೊಂಡೆ. ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿತ್ತು. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್, ಲವ್ ಯು ಆಲ್.